ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಮನುಷ್ಯನ ದೇಹದಲ್ಲಿ ಅತ್ಯಂತ ಮಹತ್ವದ ಅವಯವ ಅಥವಾ ಭಾಗ ಯಾವ್ದಪ್ಪ ಅಂತ ಕೇಳಿದ್ರೆ ಬಹಳ ಜನ ಕಣ್ಣು ಅಂತ ಹೇಳ್ತಾರ. ಅಲ್ರಿ ಅದಕ್ಕಿಂತ ಮುಖ್ಯವಾಗಿ ಹೃದಯ ಅಂತ ಹೇಳ್ತಾರ. ಅದಕ್ಕಿಂತ ಮುಖ್ಯವಾಗಿ ನಮ್ದು ಲಿವರ್ ರೀ ಅಂತ ಹೇಳ್ತಾರ. ಕಿಡ್ನಿ ರೀ ಅಂತ ಹೇಳ್ತಾರ. ಹಿಂಗ ನಮ್ ಮೆದುಳ್ರಿ ಅಂತ ಹೇಳ್ತಾರ. ಬಹಳ ಅವಯವಗಳ ಬಗ್ಗೆ ಒತ್ತಿ ಹೇಳ್ತಾರೆ. ನಿಜವಾಗ್ಲೂ ಇವು ಎಲ್ಲವೂ ಉಪಯುಕ್ತವಾದವುಗಳೇ, ಯಾವುದನ್ನು ಬಿಟ್ಟಿರ್ಲಿಕ್ಕೆ ಆಗಲ್ಲ ನಮಗೆ. ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ, ನಮ್ಮ ದೇಹದ ಗಟ್ ಅಂದ್ರೆ ದೊಡ್ಡ ಕರಳು ಅಥವಾ ಚಿಕ್ಕ ಕರುಳು ಅಂತ ಏನ್ ಹೇಳ್ತೀವಲ್ಲ, ಬಹಳ ಬಹಳ ಮುಖ್ಯವಾದದ್ದು. ಇದು ಎಷ್ಟು ಮುಖ್ಯವಾದದ್ದಪ್ಪ ಅಂತಂದ್ರ, ಇದು ಸರಿ ಇರ್ಲಿಲ್ಲ ಅಂದ್ರ ಮನುಷ್ಯನಿಗೆ ಒಂದ್ ರೀತಿ ಭಯ, ಆತಂಕ, ಟೆನ್ಷನ್ನು, ಅರ್ಧ ತಲೆನೋವು, ರಾತ್ರಿ ಸರಿಯಾಗಿ ನಿದ್ರೆ ಬರದೇ ಇರುವುದು, ಮೋಷನ್ ಸರಿಯಾಗಿ ಆಗದೆ ಇರುವುದು, ಹಲವಾರು ಸಮಸ್ಯೆಗಳಿಗೆ ಕಾರಣ ಆಗ್ತದೆ. ಯಾವುದು? ಈ ಗಟ್ ಅಂದ್ರ ದೊಡ್ಡ ಕರುಳು ಅಥವಾ ಚಿಕ್ಕ ಕರುಳು. ಅಂದ್ರೆ ಇವು ಸರಿಯಾಗಿರ್ಬೇಕು ಅಂದ್ರೆ ಏನ್ ಅರ್ಥ ಅಂದ್ರೆ, ಇವುಗಳಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾ ಮತ್ತು ಗುಡ್ ಬ್ಯಾಕ್ಟೀರಿಯಾಗಳು ಅಂತ ಇರ್ತಾವ. ನಾವು ಸರಿಯಾದ ಆಹಾರ ಪದ್ಧತಿಯನ್ನ ಅನುಸರಿಸಲಿಲ್ಲ ಅಂದ್ರೆ, ಅಥವಾ ಕೆಲವರಿಗೆ ಬಾಯಿ ಬರ್ತಾ ಪ್ರಾಬ್ಲಮ್ ಇರ್ತದ. ಇನ್ನು ಕೆಲವರು ಅದ ಹೇಳಿದ್ನಲ್ಲ, ಆಹಾರ ವಿಹಾರಗಳಲ್ಲಿ ಸರಿಯಾದ ಒಂದು ಕ್ರಮವನ್ನ ಅನುಸರಿಸಲಿಲ್ಲ ಅಂದ್ರೆ, ಬೇಜವಾಬ್ದಾರಿಗಳನ್ನ ಹೊಂದಿದ್ರು ಅಂದ್ರ ಏನಾಗ್ತದಂದ್ರ, ಈ ದೊಡ್ಡ ಕರುಳು ಮತ್ತು ಚಿಕ್ಕ ಕರುಳಿನಲ್ಲಿ ಈ ಮೋಷನ್ ಕಲೆಕ್ಟ್ ಆಗುವಂತ ಸಾಧ್ಯತೆ ಇರ್ತದೆ. ಆಮೇಲೆ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗ್ತಕ್ಕಂತ ಸಾಧ್ಯತೆಗಳು ಇರ್ತಾವು. ಹಾಗೇನಾದ್ರೂ ಆಗಿಬಿಡ್ತಂದ್ರೆ ಅಲ್ಲಿ ಗಟ್ ಪ್ರಾಬ್ಲಮ್ ಶುರು ಆಗ್ತದೆ. ಅದರಿಂದ ಹಲವಾರು ಸಮಸ್ಯೆಗಳಾಗ್ತಾವು. ಬಟ್ ಬಹಳ ಜನರಿಗೆ ಇದರಿಂದ ನನಗೆ ಈ ಪ್ರಾಬ್ಲಮ್ ಆಗ್ಲಿಕ್ಕೆ ಅದಂತ ಗೊತ್ತಾಗುದು. ಅರ್ಧ ತಲೆನೋವು ಬಂದ ಕೂಡಲೇ ಅದು ತಲೆಗೆ ಸಂಬಂಧಪಟ್ಟದ್ದು, ಮೆದುಳಿಗೆ ಸಂಬಂಧಪಟ್ಟದ್ದು ಅಂತ ತಿಳ್ಕೊತಾರ. ಆದ್ರೆ ಅದು ಗಟ್ಟಿಗೆ ಸಂಬಂಧಪಟ್ಟದ್ದು. ಅಂದ್ರ ಸೈನ್ಸ್ ದೊಳಗ ಗಟ್ ಈಸ್ ಎ ಸೆಕೆಂಡ್ ಮೈಂಡ್ ಅಂತ ಹೇಳ್ತಾರ. ಅಂದ್ರ ನಮ್ಮ ಕರುಳು ಎರಡನೆಯ ಮೆದುಳು ಅಂತ ಹೇಳ್ತಾರ. ಅದಕ್ಕ ಎಷ್ಟೋ ಮಕ್ಕಳಿಗೆ ಈ ಗಟ್ಸ್ ಪ್ರಾಬ್ಲಮ್ ಇಂದಾಗಿ ಮೋಷನ್ ಪ್ರಾಬ್ಲಮ್ ಆಗಿ ಹಲವಾರು ಸಮಸ್ಯೆಗಳು ಆಗ್ತವೆ. ಅದಕ್ಕೆ ದಯವಿಟ್ಟು ಈ ಗಟ್ಟ ಆರೋಗ್ಯದ ಕಡೆ ತಾವು ಗಮನವನ್ನು ಕೊಡ್ರಿ ಅನ್ನೋದು ನನ್ನ ಕಳಕಳಿಯ ಪ್ರಾರ್ಥನೆ. ಅಲಕ್ಷ್ಯ ಮಾಡಬೇಡ್ರಿ. ನಾನು ತಿಳಿದ ಮಟ್ಟಿಗೆ ಪ್ರತಿಶತ 50ಕ್ಕಿಂತಲೂ ಹೆಚ್ಚು ಜನರಿಗೆ ಈ ಸಮಸ್ಯೆ ಇದ್ದೇ ಇರ್ತದ. ಕೆಲವರಿಗೆ ಒಂಚೂರು ಕಮ್ಮಿ ಪ್ರಮಾಣದಾಗ ಇರ್ಬೋದು, ಕೆಲವ್ರಿಗೆ ಹೆಚ್ಚಿರ್ಬೋದು, ಕೆಲವ್ರಿಗೆ ಇನ್ನೂ ಹೆಚ್ಚಿರ್ಬೋದು. ಆ ಇನ್ನೂ ಹೆಚ್ಚಿದ್ದವ್ರು ಅದಾರಲ್ಲ, ಅವರು ಇಲ್ರಿ ನಮಗ್ ಬಾಳ ತ್ರಾಸ ಆಗತ್ರಿ, ನಮಗ್ ಬಾಳ ಸಮಸ್ಯೆ ಆಗತ್ರಿ, ಹೊಟ್ಯಾಗ ಗುಡ್ರ ಅಂದಂಗ ಆಗತ್ರಿ, ಹಂಗಾಗತ್ರಿ, ಹಿಂಗಾಗತ್ರಿ, ಗ್ಯಾಸ್ಟ್ರಿಕ್ ಆಗೈತ್ರಿ, ಏನೋ ಹಲವಾರು ಕಾರಣಗಳನ್ನ ಹೇಳ್ತಾರ. ವೈದ್ಯರ ಕಡೆ ಹೋದಾಗ ಏನೇನೋ ಹೇಳ್ತಾರೆ. ಆಕ್ಚುಯಲ್ ಪ್ರಾಬ್ಲಮ್ ಡಯಾಗ್ನೋಸ್ ಮಾಡೋದು ಬಹಳ ಕಡಿಮೆ. ಕೆಲವರು ಎಲ್ಲೋ ಒಳ್ಳೆ ಡಾಕ್ಟರ್ ಕರೆಕ್ಟ್ ಆಗಿ ಅದನ್ನ ಫೈಂಡ್ ಔಟ್ ಮಾಡಿ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟು ಆರಾಮ್ ಮಾಡ್ತಾರ. ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಆದಷ್ಟು ನಾವು ಆಹಾರ ವಿಹಾರಗಳಲ್ಲಿ ಮತ್ತು ಡ್ರಗ್ ರಹಿತವಾಗಿ ನಾವು ನಮ್ಮ ದೇಹವನ್ನು ಸರಿ ಮಾಡ್ಕೊಂಡ್ರೆ ಬಹಳ ಚಲೋ. ಕೆಮಿಕಲ್ ರಹಿತವಾಗಿ ನಮ್ಮ ದೇಹವನ್ನ ನಾವು ಸರಿ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಆದಷ್ಟು ನಾವು ಆಹಾರ ವಿಹಾರ ಮತ್ತು ನಾವು ಕುಡಿತಕ್ಕಂತಹ ನೀರು ಅಲ್ಕಲೈನ್ ಇದ್ದದ್ದನ್ನು ಕುಡಿಬೇಕು. ಅದರ ಜೊತೆಗೆ ನಾವು ಆಕ್ಸಿಜನ್ ಸರಿಯಾಗಿ ಸೇವನೆ ಆಗುವಂಗ ನೋಡ್ಕೋಬೇಕು. ನಮ್ಮ ಪ್ರಾಡಕ್ಟ್ಗಳನ್ನ ಸೇವನೆ ಮಾಡೋದ್ರಿಂದ ನೀವು ಯಾವುದೇ ಒಂದು ಸಮಸ್ಯೆ ಅಲ್ಲ, ಬಹಳಷ್ಟು ಸಮಸ್ಯೆಗಳು ಸರಿ ಹೋಗ್ಬಿಡ್ತಾವ. ಅದಕ್ಕೆ ನೀವು ಈ ಗಟ್ ಬಗ್ಗೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಅದಕ್ಕ ಇದರ ಬಗ್ಗೆ ನಮ್ಮ ಆತ್ಮೀಯರು ಮತ್ತು ನಮಗ ಹಿರಿಯರು ಆದಂತಹ ಗುರುಗಳು ಅವರು
ಒಂದ್ಸಾರಿ ನಮ್ಮ ಮನೆಗೆ ಇತ್ತೀಚೆಗೆ ಬಂದಾಗ ಗಟ್ ಬಗ್ಗೆ ಅವ್ರು ಹೇಳಿದ್ರು, ಇಲ್ಲ ನಾನು ಇದ್ರ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡ್ತಾ ಇದ್ದೀನಿ, ಆ ಗಟ್ ಬಗ್ಗೆ ಬಹಳ ನಾವು ಗಮನವನ್ನು ಕೊಡ್ಬೇಕು, ಅಲಕ್ಷ್ಯ ಮಾಡಬಾರ್ದು ಅಂತ ಹೇಳಿದ್ರು. ಜೊತೆಗೆ ಒಂದು ಹೊಸ ವಿಷಯ ಹೇಳಿದ್ರು ನನಗೆ. ಏನು ಅಂದ್ರೆ, ಯಾರಿಗೆ ಈ ಗಟ್ ಪ್ರಾಬ್ಲಮ್ ಇರ್ತದ ಅಥವಾ ಈ ಕರುಳಿನ ಸಮಸ್ಯೆ ಇರ್ತದ, ಅವರಿಗೆ ಕಬ್ಬಿನ ಹಾಲು ಹೆಚ್ಚು ಕುಡಿಬೇಕನ್ಸ್ತದ. ಕಬ್ಬಿನ ಹಾಲು ಮಾರವ್ರು ಬಂದ್ರಂದ್ರ ಹೋಗಿ ಸರಗ್ನ ಕಬ್ಬಿನ ಹಾಲು ಕುಡಿಬೇಕನ್ಸುತ್ತಂತ. ಮತ್ ಒಂದೊಂದಲ್ಲ ಎರಡೆರಡು ಗ್ಲಾಸ್ ಕುಡಿತಾರಂತ ಕೆಲವರು. ಎರಡೆರಡು ಗ್ಲಾಸ್ ಕಬ್ಬಿನ ಹಾಲು ಅಂದ್ರೆ ಅಷ್ಟು ಕುಡಿಬೇಕು ಅನ್ಸುತ್ತಂತ ಯಾರಿಗೆ ಈ ಗಟ್ ಪ್ರಾಬ್ಲಮ್ ಇದ್ದವರಿಗೆ. ಆದ್ರೆ ಆ ಕಬ್ಬಿನ ಹಾಲು ಅವರಿಗೆ ಪಾಯ್ಸನ್ ಅಂತ ಹೇಳ್ತಾರ ಅವ್ರು. ಕಬ್ಬಿನ ಹಾಲು ಅವರಿಗೆ ವಿಷ ಇದ್ದಂಗ, ವಿಷಕ್ಕೆ ಸಮಾನ, ಕುಡಿಲೇಬಾರ್ದು ಅಂತ ಹೇಳ್ತಾರ. ಆದ್ರೆ ಬಹಳಷ್ಟು ಜನ ಗಟ್ ಪ್ರಾಬ್ಲಮ್ ಇದ್ದವರು ಹೆಚ್ಚು ಹೆಚ್ಚು ಕಬ್ಬಿನ ಹಾಲುಗಳನ್ನ ಕುಡಿತಾ ಕುಡಿತಾ ಇನ್ನೂ ಸಮಸ್ಯೆಯನ್ನ ವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ, ಅಧಿಕ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ತಾವು ಕೆಲವು ಸಲಹೆ ಸೂಚನೆಗಳ ಕಡೆ ಗಮನ ಕೊಡ್ರಿ. ನಮ್ಮ ವಿಡಿಯೋಗಳನ್ನ ದಯವಿಟ್ಟು ನೋಡ್ರಿ. ದಿವ್ಸಕ್ಕೊಂದು 10-15 ನಿಮಿಷ ನಮ್ ಸಲುವಾಗಿ ತೆಗೆದಿಡ್ರಿ. ನಿಮ್ಮ ಬದುಕು ಚಲೋ ಆಗ್ತದೆ. ನೀವು ತಗೊಳ್ಳೋದು ಬೇಡ, ಬೇರೆದವರಿಗಾರ ಸಲಹೆ ಸೂಚನೆಗಳನ್ನು ಕೊಡ್ಲಿಕ್ಕೆ ಆಗ್ತದೆ. ನಿಮ್ಮ ಜ್ಞಾನ ವೃದ್ಧಿ ಆಗ್ತದೆ. ಅದಕ್ಕೋಸ್ಕರ ಆದ್ರೂ ಗಮನ ಹರಿಸ್ರಿ ಅನ್ನೋದು ನನ್ನ ಅಭಿಪ್ರಾಯ. ಈ ಗಟ್ ಪ್ರಾಬ್ಲಮ್ ಸರಿ ಹೋಗ್ಲಿಕ್ಕೆ ಕೆಲವು ಪದಾರ್ಥಗಳನ್ನ ಅವರು ನಮಗ ಸೂಚಿಸಿದ್ರು. ಏನಪ್ಪಾ ಅಂದ್ರೆ, ಸಾಮಾನ್ಯವಾಗಿ ಕಬ್ಬಿನ ಹಾಲು ಕುಡಿಬಾರ್ದು, ಆಮೇಲೆ ಯಾವ ಜ್ಯೂಸ್ ಕುಡಿಬೇಡ್ರಿ ಅಂತ ಹೇಳಿದ್ರು. ಲಿಕ್ವಿಡ್ ರೂಪದಲ್ಲಿ ಅಂದ್ರೆ ದ್ರವ ರೂಪದಲ್ಲಿ ಯಾವುದನ್ನು ಸೇವನೆ ಮಾಡೋದು ಅಷ್ಟು ಒಳ್ಳೇದಲ್ಲ ಅನ್ನುವಂತ ಮಾತು ಹೇಳಿದ್ರು. ಅದು ನಿಜವಾಗ್ಲೂ ಶುಗರ್ ಇದ್ದವರಿಗೆ ಬಹಳ ಸರಿಯಾದ ಮಾತು. ಶುಗರ್ ಇದ್ದವರು ಕೂಡ ಯಾವುದೇ ಜ್ಯೂಸು ಕುಡಿದೇ ಇದ್ರೆ ಒಳ್ಳೇದು. ಈಗ ಉದಾಹರಣೆಗೆ ಈಗ ಅವರು ಪೈನಾಪಲ್ ಜ್ಯೂಸ್ ಕುಡಿಬೇಕನ್ನಿಸ್ತು. ಪೈನಾಪಲ್ ಜ್ಯೂಸ್ ಕುಡಿಯೋ ಬದ್ಲಿ 1-2-3 ಪೀಸ್ ಪೈನಾಪಲ್ ಪೀಸ್ ತಿನ್ನೋದು ಒಳ್ಳೇದು. ಆಮೇಲೆ ಅವರು ಮೋಸಂಬಿ ಅಥವಾ ಸಂತ್ರೆ ಜ್ಯೂಸ್ ಕುಡಿಯುವ ಬದ್ಲಿ ಮೋಸಂಬಿ ಅಥವಾ ಸಂತ್ರೆ 4 ಪೀಸ್ ಅವನ್ನ ಬೀಜ ತೆಗೆದು ಸಿಪ್ಪಿ, ಅಂದ್ರೆ ಮೇಲಿನ ಸಿಪ್ಪಿ ಅಲ್ಲ, ಒಳಗಡೆ ಇರ್ತದಲ್ಲ ಕೆಲವು, ಅದ್ರಾಗ ಫೈಬರ್ ಕಂಟೆಂಟ್ ಇರ್ತದಲ್ಲ, ಅದ್ರ ಸಮೇತ ಅದನ್ನ ತಿಂದ್ರೆ ಬಹಳ ಒಳ್ಳೆಯದು ಅನ್ನುವಂತ ಮಾತನ್ನ ಹೇಳ್ತಾರ. ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅದೇ ರೀತಿಯಾಗಿ ಯಾವುದೇ ಹಣ್ಣು ತಿಂದ್ರು ಕೂಡ, ಆಮೇಲೆ ಆದಷ್ಟು ನಾವು ಹುಟ್ಟಿ ಬೆಳೆದಂತಹ ಪ್ರದೇಶದಲ್ಲಿ ಬೆಳೀತಕ್ಕಂತಹ ಹಣ್ಣು ಹಂಪಲುಗಳನ್ನ, ಕಾಯಿ ಪಲ್ಯಗಳನ್ನ ಸೇವನೆ ಮಾಡುವುದು ಒಳ್ಳೇದು ಅನ್ನೋದು ಅವರ ಅಭಿಪ್ರಾಯ. ಇದನ್ನು ಬೇರೆದವರು ಸಾಕಷ್ಟು ಸಾರಿ ಹೇಳಿದ್ದಾರೆ. ಎಸ್ಪೆಷಲಿ ಸೇಬು ಹಣ್ಣಿನಿಗಿಂತಲೂ ಪೇರು ಹಣ್ಣು ಬಹಳ ಒಳ್ಳೆಯದು ನಮ್ಮ ದೇಹಕ್ಕೆ ಅಂತ ಹೇಳ್ತಾರ. ಯಾಕಂದ್ರೆ ಸೇಬು ಹಣ್ಣು ನಮ್ಮ ಪ್ರದೇಶದಲ್ಲಿ ಬೆಳೆದದ್ದಲ್ಲ, ಅದು ನೋಡ್ಲಿಕ್ಕೆ ಚಂದ ಅಷ್ಟೇ, ತಿನ್ಲಿಕ್ಕೂ ಮಜಾ ಅನಿಸ್ತದ. ಬಟ್ ಅದಕ್ಕಿಂತಲೂ ನಾವು ಸೇಬು ಹಣ್ಣುಕ್ಕಿಂತಲೂ ಪೇರು ಹಣ್ಣು ತಿನ್ನೋದು ಬಹಳ ಚಲೋ. ಪೇರಲ ಹಣ್ಣು, ಅದಕ್ಕ ಉತ್ತರ ಭಾರತದೊಳಗ ಅಮೃತ ಅಂತಾರ. ಅಮೃತ್ ನಿಜವಾಗ್ಲೂ ಅಮೃತನೇ ಅದು. ಅದಕ್ಕ ಆ ಪೇರು ಹಣ್ಣಿನಲ್ಲಿ ಬಹಳಷ್ಟು ಶಕ್ತಿಗಳದಾವು. ದಯವಿಟ್ಟು ಪೇರು ಹಣ್ಣು ಸಿಕ್ಕರೆ ಯಾರು ತಪ್ಪಿಸ್ಬೇಡ್ರಿ. ಅರ್ಧ ಪೇರು ಹಣ್ಣಾದ್ರೂ ತಿಂದ್ರೆ ಬಹಳ ಒಳ್ಳೇದು. ಇನ್ನ ಬಾಳೆಹಣ್ಣು ಕೂಡ ಒಳ್ಳೇದು, ಆದ್ರೆ ವಿಶೇಷವಾಗಿ ಚಿಕ್ಕಿ ಬಾಳೆಹಣ್ಣು ಬಹಳ ಒಳ್ಳೇದು ಅಂತ ನಾನು ಕೇಳಿದೀನಿ. ನೋಡಿ, ನೀವು ವಿಚಾರ ಮಾಡ್ರಿ, ಯಾವ ಬಾಳೆಹಣ್ಣು ತಿಂದ್ರೆ ಒಳ್ಳೇದು, ಅದೇ ಬಾಳೆಹಣ್ಣನ್ನ ತಿನ್ರಿ. ದಿವ್ಸಕ್ಕೆ ಒಂದಾದ್ರೂ ಬಾಳೆಹಣ್ಣು ತಿನ್ನೋದು ಒಳ್ಳೆಯದು. ಇನ್ನು ಶುಗರ್ ಇದ್ದವರು ಬಹಳ ಹಣ್ಣಾಗಿರೋ ಬಾಳೆಹಣ್ಣು ತಿನ್ನೋಕ್ಕಿಂತಲೂ ಸ್ವಲ್ಪ ಮಧ್ಯಮ, ಅಂದ್ರೆ ಬಹಳ ಹಣ್ಣು ಆಗದೆ ಇರ್ತಕ್ಕಂತ ಬಾಳೆಹಣ್ಣನ್ನ ಅವ್ರು ತಿನ್ನೋದು ಒಳ್ಳೆಯದು. ಮತ್ತ ಈ ಗಟ್ ಪ್ರಾಬ್ಲಮ್ ಇದ್ದವ್ರಿಗೆ ಅವರು ಸಾಮಾನ್ಯವಾಗಿ ಏನ್ ಹೇಳ್ತಾರಂದ್ರೆ, ಗೋಧಿ ಒಟ್ಟ ತಿನ್ನಬಾರ್ದು ಅಂತ ಹೇಳ್ತಾರ. ಗೋಧಿ ಒಳಗ ಗ್ಲುಟಿನ್ ಇರ್ತದ, ಅದು ಸರಿಯಾಗಿ ಡೈಜೆಸ್ಟ್ ಆಗಲ್ಲ. ಆಮೇಲೆ ಗೋಧಿ ನಮ್ಮ ಪ್ರದೇಶದ ಬೆಳೆ ಅಲ್ಲ ಅದು. ಅದಕ್ಕೋಸ್ಕರ ನೀವು ಅದ್ರ ಬದ್ಲಿ ಜೋಳ, ಮೊದಲೆಲ್ಲ ಕೆಂಪು ಜೋಳ ಬರ್ತಿದ್ವು, ಅದನ್ನು ಕೂಡ ತಿನ್ಬಹುದು. ಆಮೇಲೆ ರಾಗಿ, ಆಮೇಲೆ ಸಜ್ಜಿಯನ್ನು ಕೂಡ ನೀವು ರೊಟ್ಟಿ ಮಾಡಿ ಅಥವಾ ಏನೋ ಬಳಸಬಹುದು. ಆದಷ್ಟು ಆಹಾರ ವಿಹಾರ ಮತ್ತು ನೀರುಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಅಲ್ಕಲೈನ್ ವಾಟರ್ ಕುಡಿದ್ರೆ ಬಹಳ ಒಳ್ಳೆಯದು, ನೀವು ಬಹಳ ಹೆಲ್ದಿ ಆಗಿರ್ತೀರಿ. ಆಮೇಲೆ ನಿಮ್ಮ ಗಟ್ಟಿನಲ್ಲಿರ್ತಕ್ಕಂತಹ ಬ್ಯಾಡ್ ಬ್ಯಾಕ್ಟೀರಿಯಾಗಳನ್ನ ಕಮ್ಮಿ ಮಾಡ್ಕೊಡ್ರಿ, ಗುಡ್ ಬ್ಯಾಕ್ಟೀರಿಯಾಗಳನ್ನ ಹೆಚ್ಚಿಗೆ ಮಾಡ್ಕೊಡ್ರಿ. ಪ್ರೋಬಯಾಟಿಕ್ ಇರ್ತಕ್ಕಂತಹ ಪದಾರ್ಥಗಳನ್ನ ಹೆಚ್ಚಿಗೆ ತಿನ್ರಿ. ಉದಾಹರಣೆಗೆ ಮಜ್ಜಿಗೆ, ಕೆನೆ ರಹಿತವಾದ ಮಜ್ಜಿಗೆ, ಆಮೇಲೆ ಒಳ್ಳೆಯ
ಶುದ್ಧವಾದ ಮನೆಯೊಳಗೆ ಹೆಪ್ಪಾಕಿದಂತಹ ಮೊಸರು ಮೊಸರು ಕೂಡ ಬಹಳ ಒಳ್ಳೆಯದು. ಆಮೇಲೆ ನಮ್ಮ ಡಿಎಕ್ಷನ್ ಕಂಪನಿ ಒಳಗ ಕೊಂಬೂಚಾ ಅಂತ ಬರ್ತದೆ. ಆ ಕೊಂಬೂಚಾ ಬಹಳ ಒಳ್ಳೆಯದು, ಅದು ಕೂಡ ಪ್ರೋಬಯೋಟಿಕ್. ಅದನ್ನು ಕುಡಿಯುವುದರಿಂದ ಪ್ರತಿನಿತ್ಯ ಒಂದು ಕೊಂಬೂಚಾ ಒಂದ್ ಬಾಟಲ್ ಅಂದ್ರೆ 285 ml ಇರ್ತದ. ಪ್ರತಿನಿತ್ಯ ಒಂದು ಬಾಟಲ್ ನಂತೆ ಒಂದು 41 ದಿವಸ ರೆಗ್ಯುಲರ್ ಆಗಿ ಕುಡಿದ್ರೆ ನಿಮ್ಮ ದೊಡ್ಡ ಕರುಳಿನಲ್ಲಿ ಇರ್ತಕ್ಕಂತಹ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಹೊರಗಡೆ ಹೋಗಿ ಗುಡ್ಡ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಅಧಿಕ ಆಗಿ ನಿಮ್ಮ ಗಟ್ಟು ಬಹಳ ಆರೋಗ್ಯವಂತ ಆಗ್ತದೆ. ಅದು ಆರೋಗ್ಯವಂತ ಆಯ್ತಪ್ಪ ಅಂದ್ರೆ ನಿಮ್ ಮೋಷನ್ ಪ್ರಾಬ್ಲಮ್ ಕಡಿಮೆ ಆಗ್ತದ, ನಿಮ್ಮ ಅಸಿಡಿಕ್ ಪ್ರಾಬ್ಲಮ್ ಕಂಟ್ರೋಲಿಗೆ ಬರ್ತದ, ಆಮೇಲೆ ನಿಮ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸರಿ ಹೋಗ್ತದ, ಆಮೇಲೆ ನಿಮಗೆ ಅರ್ಧ ತಲೆನೋವು ಇದ್ರೆ ಕಮ್ಮಿ ಆಗ್ತದೆ, ಮತ್ತೆ ನಿಮಗೆ ಟೆನ್ಷನ್ ಬರುವುದು ಕಡಿಮೆ ಆಗ್ತದ, ಆಮೇಲೆ ನಿಮಗೆ ಇಷ್ಟಿಷ್ಟ ಸುಮ್ನೆ ಬೇಜಾರಾಗೋದು ಕಡಿಮೆ ಆಗ್ತದ, ರಾತ್ರಿ ಸರಿಯಾಗಿ ನಿದ್ರಿ ಬರ್ತದ, ಮೋಷನ್ ಸರಿ ಆಗ್ತದ ಅನ್ನುವಂತಹ ಮಾತನ್ನ ಹೇಳ್ತಾ ನಾನು ಇವತ್ತ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಈ ಗಟ್ಟುಗಳ ಬಗ್ಗೆ ಇನ್ನೊಂದ್ಸಾರಿ ನಾನು ಇನ್ನಷ್ಟು ವಿಶೇಷವಾದಂತಹ ಮಾಹಿತಿಗಳನ್ನು ತಮಗೆ ಒದಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಬೇರೆದವರಿಗೂ ಕೂಡ ಆಗ್ಲಿಕ್ಕೆ ಹೇಳ್ರಿ. ಮತ್ತೆ ನಮಗೆ ಸಪೋರ್ಟ್ ಮಾಡ್ರಿ. ತಾವು ಆರೋಗ್ಯವಂತರಾಗಿ ಹಾಗೆ ತಮ್ಮ ಅಕ್ಕಪಕ್ಕದಲ್ಲಿರೋರ್ನು ಕೂಡ ಆರೋಗ್ಯವಂತರನ್ನಾಗಿ ಮಾಡ್ರಿ ಅನ್ನುವಂತಹ ಮಾತನ್ನ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತೇನೆ ಸರ್.